ಹಾಯ್ ಫ್ರೆಂಡ್ಸ್, ನಿಮ್ಮ ಮೊಬೈಲ್ನಲ್ಲಿರುವಂಥ ಸಾಂಗ್ಸ್ ಆಗಿರ್ಬೋದು, ಹಾಗೆ ವಾಯ್ಸ್ ರೆಕಾರ್ಡ್ ಆಗಿರ್ಬೋದು, ಆಡಿಯೋ ಆಗಿರ್ಬೋದು. ನಿಮ್ಮ ಮೊಬೈಲ್ನಲ್ಲಿ ಹಲವಾರು ವಾಯ್ಸ್ ರೆಕಾರ್ಡ್ಗಳು ಅವೆಲ್ಲ ಕೂಡ ಇರುತ್ತೆ. ನಿಮ್ಮ ಮೊಬೈಲ್ನಲ್ಲಿ ಒಂದು 500 ಇದೆ, 200 ಇದೆ, 100 ಇದೆ. ಇರುವಂತಹ ಎಲ್ಲ ಆಡಿಯೋಸ್ಗಳನ್ನು ಒಂದೇ ಸಲ ನೀವು ಡಿಲೀಟನ್ನು ಮಾಡ್ಬೋದು. ಯಾವ ರೀತಿಯಾಗಿ ಡಿಲೀಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ. ನೀವು ನೋಡ್ತಾ ಇರೋದು ಬದಲಾನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಆದಷ್ಟು ನಿಮಗೆ ಏನಾದರೂ ಶೇರ್ ಮಾಡಬೇಕು ಅಂತಾರೆ ಎಲ್ಲರೂ ಕೂಡ ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ನಿಮಗೆ ಸ್ಕ್ರೀನ್ ಮೇಲ್ಗಡೆ ಕಾಣಿಸ್ತಿದಿಲ್ವ, ಮೊದಲು ನೀವು ನಿಮ್ಮ ಮೊಬೈಲ್ನಲ್ಲಿ ಇರುವಂಥ ಫೈಲನ್ನು ಮೈ ಫೈಲ್ ಅಂತ ಇರುತ್ತೆ, ಆ ಒಂದು ಆ್ಯಪನ್ನು ಓಪನ್ ಮಾಡಿ. ಓಪನ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಕೆಳಗಡೆ ನೋಡಿ ರೀಸೆಂಟ್ಸ್ ಅಂತ ಇದೆ, ಹಾಗೆ ಅದರ ಪಕ್ಕದಲ್ಲಿ ಫೈಲ್ಸ್ ಅಂತ ಇದೆ. ಫೈಲ್ಸ್ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಫೋಟೋಸ್, ವೀಡಿಯೋಸ್, ಆಡಿಯೋ ಅಂತ ಇದೆ. ಅದರಲ್ಲಿ ಮೂರನೇ ಆಪ್ಷನ್ ಆಡಿಯೋ ಅಂತ ಇದೆಯಲ್ವ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಆಡಿಯೋಸ್ಗಳಾಗಿರ್ಬೋದು, ಮ್ಯೂಸಿಕ್ಕು, ನೀವು ಡೌನ್ಲೋಡ್ ಮಾಡಿದಂಥ ಸಾಂಗ್ಸ್ ಆಗಿರ್ಬೋದು ಎಲ್ಲ ಕೂಡ ಇದರಲ್ಲಿ ಇರುತ್ತೆ, ಆಯಿತಾ. ಇಲ್ಲಿ ನೀವು ಯಾವುದಾದ್ರೂ ಒಂದು ಆಡಿಯೋದ ಮೇಲ್ಗಡೆ ಲಾಂಗ್ ಪ್ರೆಸ್ಸನ್ನು ಮಾಡಿ. ಲಾಂಗ್ ಪ್ರೆಸ್ಸನ್ನು ಮಾಡಿದಾಗ ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೇಲ್ಗಡೆ ರೈಟ್ ಸೈಡಲ್ಲಿ ಸೆಲೆಕ್ಟ್ ಆಲ್ ಅಂತ ಬ್ಲೂ ಕಲರಲ್ಲಿ ಕಾಣಿಸ್ತಿದೆ ನೋಡಿ. ಅಲ್ಲಿ ಬ್ಲೂ ಕಲರಲ್ಲಿ ಕಾಣಿಸ್ತಾ ಇರುವಂಥ ಸೆಲೆಕ್ಟ್ ಆಲ್ ಮೇಲ್ಗಡೆ ಕ್ಲಿಕ್ ಮಾಡಿ. ಸೆಲೆಕ್ಟ್ ಆಲ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಎಲ್ಲ ಆಡಿಯೋ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ವಾಯ್ಸ್ ರೆಕಾರ್ಡ್ ಆಗಿರ್ಬೋದು ಎಲ್ಲ ಕೂಡ ಇಲ್ಲಿ ಸೆಲೆಕ್ಟ್ ಆಗಿಬಿಡುತ್ತೆ. ಇಲ್ಲಿ ನೋಡಿ ಮೇಲ್ಗಡೆ 169 ಸೆಲೆಕ್ಟೆಡ್ ಅಂತ ಕಾಣಿಸ್ತದೆ. ನನ್ನ ಮೊಬೈಲ್ನಲ್ಲಿ ಇವೆಲ್ಲ ಸೇರಿ 169 ಫೈಲ್ಸ್ಗಳು ಇದ್ದಾವೆ. ಆದ್ದರಿಂದ ಈ ಎಲ್ಲ ಫೈಲ್ಸ್ಗಳನ್ನು ನಾನು ಈಗ ರಿಮೂವ್ ಮಾಡ್ತೀನಿ. ಈಗ 169 ಫೈಲ್ಗಳು ಸೆಲೆಕ್ಟೆಡ್ ಆಗಿವಲ್ವ, ಈ ಎಲ್ಲ ಫೈಲ್ಗಳನ್ನು ಈಗ ಡಿಲೀಟ್ ಮಾಡಬೇಕಲ್ವ. ಅದರಿಂದ ಕೆಳಗಡೆ ನೋಡಿ ಡಿಲೀಟ್ ಅಂತ ಇದೆ, ಡಿಲೀಟ್ ಆಪ್ಷನ್ ಇದೆ 4ನೇದು. ಡಿಲೀಟ್ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಡಿಲೀಟ್ ಆಲ್ ಐಟಮ್ ಅಂತ ಕೇಳುತ್ತೆ. ನಂತರ ಕೆಳಗಡೆ ರೆಡ್ ಮಾರ್ಕಲ್ಲಿ ಡಿಲೀಟ್ ಆಲ್ ಅಂತ ಇದೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ವೆರಿಫೈ ಇಟ್ಸ್ ಯು ಅಂತ ಕೇಳುತ್ತೆ. ನಿಮ್ಮ ಮೊಬೈಲಿಗೆ ಫಿಂಗರ್ ಪ್ರಿಂಟ್ ಹಾಕಿದರೆ ಫಿಂಗರ್ ಪ್ರಿಂಟ್ ಕೇಳುತ್ತೆ, ಇಲ್ಲಾಂದರೆ ನೀವೇನಾದರೂ ಪ್ಯಾಟರ್ನ್ ಅಥವಾ ಪಾಸ್ವರ್ಡ್ ಹಾಕಿದರೆ ಪಾಸ್ವರ್ಡನ್ನು ಇಲ್ಲಿ ಎಂಟರನ್ನು ಮಾಡಬೇಕಾಗುತ್ತೆ. ನಾನು ಇಲ್ಲಿ ನನ್ನ ಫಿಂಗರ್ ಪ್ರಿಂಟನ್ನು ವೆರಿಫೈಯನ್ನು ಮಾಡ್ತಾಯಿದ್ದೀನಿ. ಫಿಂಗರ್ ಪ್ರಿಂಟನ್ನು ವೆರಿಫೈ ಮಾಡಿದ ತಕ್ಷಣ ಕೆಳಗಡೆ ಡಿಲೀಟಿಂಗ್ ಅಂತ ಬಂದಿದೆ ನೋಡಿ. ಈಗ ಡಿಲೀಟಿಂಗ್ ಕಂಪ್ಲೀಟ್ ಆಗಿದೆ. ನೋ ಫೈಲ್ಸ್ ಅಂತ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಎಲ್ಲ ಆಡಿಯೋಸ್ಗಳೆಲ್ಲ ಕೂಡ ಡಿಲೀಟ್ ಆಗಿದ್ದಾವೆ. ಈಗ ನಿಮಗೆ ಗೊತ್ತಾಯ್ತಲ್ವ ಯಾವ ರೀತಿಯಾಗಿ ಡಿಲೀಟನ್ನು ಮಾಡ್ಕೊಳ್ಳೋದು ಅಂತ. ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರಿಗೆಲ್ಲ ಯೂಸ್ಫುಲ್ ಆಗಿದೆ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಏನಾದರೂ ಶೇರ್ ಮಾಡಬೇಕು ಅಂದರೆ ಖಂಡಿತ ನಿಮ್ಮ ಫ್ರೆಂಡ್ಸ್ಗಳಿಗೆ, ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ಎಲ್ಲರೂ ಕೂಡ ಶೇರ್ ಮಾಡಿ. ಮುಂದಿನ ವಿಡಿಯೋತೆ ಮತ್ತೆ ಸಿಗೋಣ. ಯಾರೆಲ್ಲ ಕೊನೆವರೆಗೂ ವಿಡಿಯೋನ ನೋಡಿದರೆ ಎಲ್ಲರೂ ಕೂಡ ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್ ಬಾಯ್.